ಅಂಕಲ್, ನಾನು ಹೋಗಿ ಒಂದು ಬೋರ್ಡ್ ಬರೆಸ್ಕೊಂಡ್ಬರ್ತೀನಿ. ಅದನ್ನ ತಗೊಂಬಂದು ನಿಮ್ಮ ಮನೆ ಮುಂದೆ ಹಾಕ್ತೀನಿ. ಬೋರ್ಡ್ ಏನಂತ ಹೇಳಿ ನೋಡೋಣ. 2 ವಯಸ್ಸಾದ ಕಿಡ್ನಿಗಳು ಮಾರಾಟಕ್ಕಿವೆ ಅಂತ. ಅಂಕಲ್, ಇನ್ನು ಮುಂದೆ ನಿಮ್ಮ ಹೆಸರು ಪೋಸ್ಟ್ ಮ್ಯಾನ್ ನರಸಿಂಹಮೂರ್ತಿ ಅಲ್ಲ ಅಂಕಲ್. ಇನ್ನು ಮುಂದೆ ನಿಮ್ಮ ಹೆಸರು ಕಿಡ್ನಿ ಡೋನರ್ ನರಸಿಂಹಮೂರ್ತಿ ಅಂತ. ಅಂಕಲ್, ನಿಮ್ಮ ಮನೆ ಮುಂದೆ ಕ್ಯೂ ನಿಲ್ತಾರೆ ಅಂಕಲ್, ಕ್ಯೂ ನಿಂತ್ಕೋತಾರೆ ಒರಿಜಿನಲ್ ಕಿಡ್ನಿ ಅಂತ. ಯಾಕೆ ಹೇಳಿ ಅಂಕಲ್ ಒರಿಜಿನಲ್ಲು? ನೀವು ಕುಡಿಯೋದಿಲ್ಲ, ಸಿಗರೇಟ್ ಸೇದೋದಿಲ್ಲ, ಶುದ್ಧವಾಗಿರುತ್ತೆ ಅಂತ. ಅಂದ್ರೆ ವಯಸ್ಸಾಗಿದೆ, ಪರವಾಗಿಲ್ಲ, ತಗೊಂಡು ಹೋಗ್ತಾರೆ ಬಿಡಿ, ಅಡ್ಜಸ್ಟ್ ಮಾಡ್ಕೋತಾರೆ ಅಂಕಲ್. ಆದ್ರೂ ನಿಮ್ದೊಂಥರ ದೊಡ್ಡ ಸಾಧನೆ ಅಂಕಲ್. ಅಬಾಬಾಬಾಬಾ, ಹೋಗ್ಲಕ್ಕಾಗಲ್ಲ, ಹೇಳಕ್ಕಾಗಲ್ಲ ಅಂಕಲ್. ಏನಂತೀರಾ? ದೊಡ್ಡ ಮಗಳು ಮದ್ವೆಗೆ ಒಂದು ಕಿಡ್ನಿ, ಚಿಕ್ಕ ಮಗಳು ಮದ್ವೆಗೆ ಒಂದು ಕಿಡ್ನಿ. ಸೂಪರ್ ಅಂಕಲ್ ನೀವು. ಯಾಕಂಕಲ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅಂದ್ಕೊಂಡ್ರಾ? ಪರಿಹಾರ ಇಲ್ಲದೆ ದೇವರು ಯಾವ ಸಮಸ್ಯೆನೂ ಮನುಷ್ಯನೂ ಕೊಡೋದಿಲ್ಲ. ನಾವು ದಡ್ರು ಅಂಕಲ್, ಪರಿಹಾರ ಇಲ್ಲ ಅಂತ ಅಂದ್ಕೊಂಡು ಆ ಥರದ ನಿರ್ಧಾರ ತಗೊಂಡ್ಬಿಡ್ತೀವಿ. ಯಾಕೆ ನಾವು ತಾಳ್ಮೆ ವಹಿಸಲ್ಲ? ಯಾಕೆ ನಾವು ಯೋಚನೆ ಮಾಡಲ್ಲ ಹೇಳಿ? ಆದರೂ ನೀವು ಗ್ರೇಟ್ ಅಂಕಲ್. ನೀವು ಏನು ಮಾಡಕ್ಕೆ ಹೊರಟಿದ್ರಿ ಅನ್ನೋದಕ್ಕಿಂತ ಮಗಳ ಜೀವನಕ್ಕೆ, ಮಗಳ ಮದುವೆಗೆ ಪ್ರಾಣನೂ ಲೆಕ್ಕಿಸ್ದೆ ನಿಮ್ಮ ಕಿಡ್ನಿ ಕೊಡಕ್ಕೆ ಹೋಗಿದ್ರಲ್ಲ ಕರ್ಣನ್ ಥರ. ಸೂಪರ್ ಅಂಕಲ್ ನೀವು. ಅಂಕಲ್, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂಕಲ್. ಏನು ಬೇಕು ಕೇಳಿ. ಸಹಾಯ ಮನೆ ಬಾಗ್ಲಿಗೆ ಬಂದಾಗ ಬೇಡ ಅಂತ ಹೇಳ್ಬಾರ್ದು ಅಂಕಲ್. ನೀವು ಕೇಳಿ, ನಾನು ಮಾಡ್ತೀನಿ ಅಂಕಲ್. ಕೇಳಿ ಅಂಕಲ್. ಬೇಡ, ಈ ಮೂರ್ತಿ 2 ತಿಂಗಳು ರಿಟೈರ್ಡ್ ಆಗ್ತಾನೆ. ಸಾಲ ಹೇಗೆ ತೀರಿಸ್ತಾನೆ? ನಾನು ಸತ್ರ ಯಾರನ್ನು ಕೇಳ್ತೀರಾ? ನೀನಾಗಿ ಸಹಾಯ ಮಾಡಬೇಕು. ಬದುಕಿದ್ದು ನಾನೇನಾದ್ರು ಮಾಡ್ತೀನಿ ಬಿಡು. ಅಂಕಲ್, ನಿಮ್ಮ ಸ್ವಾಭಿಮಾನ ನನಗೆ ಅರ್ಥ ಆಗುತ್ತೆ ಅಂಕಲ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ದುಡ್ಡು ಇಸ್ಕೊಡ್ತೀನಿ. ಯಾರಪ್ಪ ನೀನು? ನಮಗೆ ಯಾಕೆ ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಾ? ಹೀಗೆ ಮಾಡಿರೋ ಸಹಾಯನೇ ಸಾಕು. ಅದರ ಭಾರನೇ ಇಳ್ಸೋಕ್ಕಾಗ್ತಾ ಇಲ್ಲ ನನಗೆ. ಇನ್ನೂ ಹೆಚ್ಚು ಭಾರ ಹೊರಿಸಿದ್ರೆ ಈ ಮೂರ್ತಿ ಕುಸಿದೋಗ್ತಾನೆ. ನಾನು ಸಾಲ ಮಾಡೋದಕ್ಕೆ ಹೆದರಲ್ಲ, ಅದನ್ನು ತೀರ್ಸ್ತೀನಿ. ನಾನು ಹೆದರೋದು ಋಣದ ಭಾರಕ್ಕೆ. ಅದನ್ನು ಹೇಗೆ ತೀರ್ಸೋದು ಅಂತ ನನಗೆ ಗೊತ್ತಾಗಲ್ಲ. ಯಾವುದನ್ನ ಅಭಿಮಾನದಿಂದ ತೀರ್ಸಕ್ಕಾಗಲ್ವೋ ಅದನ್ನ ಋಣ ಅಂತಾರೆ ಅಂಕಲ್. ನೀವು ಅದನ್ನು ತೀರಿಸದೇ ಆದ್ರೂ ಪರವಾಗಿಲ್ಲ ಅಂಕಲ್ ನನಗೆ. ಆದರೆ ಈ ಮೂರ್ತಿ ಅಷ್ಟೊಂದು ಹೊತ್ಕೊಳ್ಳಲ್ಲ. ಅವಳು ನಾನು ಹೆತ್ತ ಮಗಳು, ನಾನೇ ನಿಂತು ಮದುವೆ ಮಾಡ್ತೀನಿ. ಆದರೆ ಇಲ್ಲಿ ನಡೆದಿರೋದು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಬೀಗರ ಮನೆಯವ್ರಿಗೆ ಗೊತ್ತಾದರೆ ನನ್ನನ್ನು ತಪ್ಪು ತಿಳ್ಕೊತಾರೆ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಪ್ಪ. ಏನು ಅಂಕಲ್ ನೀವು? ಮನೆ ಗುಟ್ಟು ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳ್ತಾರೆ. ಇದು ನಮ್ಮನೆ ಇದ್ದಾಗೆ ಅಂಕಲ್. ನಮ್ಮನ್ನ ನಾವೇ ನಿಂತು ಹರಾಜ್ ಹಾಕೊಳಕ್ಕಾಗುತ್ತಾ ಹೇಳಿ? ನಿನ್ನ ಬಾಯಲ್ಲಿ ಇಷ್ಟು ಒಳ್ಳೆ ಮಾತು ಬರುತ್ತಲ್ಲ, ಅಷ್ಟೇ ಸಾಕಪ್ಪ. ವಿಕ್ರಮ್, ನಿಮ್ಮ ಮಾವ ನರಸಿಂಹಮೂರ್ತಿಗಳು ಮಗಳು ಮದುವೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಕಿಡ್ನಿ ಮಾರೋದಕ್ಕೆ ಹೋಗಿದ್ರಂತೆ. ಆಸ್ಪತ್ರೆಯಲ್ಲಿ ದೊಡ್ಡ ರಂಪ ಆಗಿದೆ. ಮಾರಾಟ ಆಗಿಲ್ವಂತ? ಮಾರಾಟ ಆಗಬೇಕಾಗಿತ್ತು. ಬರೀ ಕಿಡ್ನಿ ಅಲ್ಲ, ಕಣ್ಣು ಮೂಗು ಹೃದಯ ಎಲ್ಲ ಮಾರಾಟ ಆಗಬೇಕಾಗಿತ್ತು. ಇರೋ ಒಂದು ಮನೇನು ಕಳ್ಕೊಂಡು ಅವ್ರು ಬೀದಿಗೆ ಬರಬೇಕು. ಮೇಘನನ್ನು ಕಾಪಾಡೋ ಎಲ್ಲ ದಾರಿಗಳು ಮುಚ್ಚೋಬೇಕು. ಕೊನೆಗೆ ಈ ವಿಕ್ರಮ್ ಸಿಂಹನೇ ಆಧಾರ ಆಗಬೇಕು. ನನ್ನ ಹತ್ರ ಬರಬೇಕು. ಹಾಗೆ ಹೇಗೆ ಆಟ ಆಡಿಸ್ತೀನಿ ನೋಡು. ಆಫ್ಟರ್ ಆಲ್ ಒಬ್ಳು ಸ್ಕೂಲ್ ಟೀಚರು ನನಗೆ ಅವಮಾನ ಮಾಡಿದ್ಲು, ನನಗೆ ಜೈಲ್ಗೆ ಹಾಕ್ಸೋಕೆ ಹೊಟ್ಟಿದ್ಲು. ಈಗ ಹೋಗ್ಲಿ ಸ್ಟೇಷನ್ಗೆ ಅಕ್ಕನ ಕೇಸ್ ಇಟ್ಕೊಂಡು. ಆಗತ್ತಾ? ಬಾಯಿ ಮುಚ್ಚಿಸ್ಬಿಟ್ಟು ಮೂಲೆಯಲ್ಲಿ ಕೂರಿಸ್ತೀನಿ, ನೋಡ್ತಾ ಇರು. ಪಾಪ ವಿಕ್ರಮ್, ಮೂರ್ತಿಗಳನ್ನ ನೋಡಿದ್ರೆ ಹೊಟ್ಟೆ ಉರಿಯತ್ತೆ. ಯಾಕೆ? ಮಗಳು ಮದುವೆ ಮಾಡಬೇಕು ಅಂತ ಅವ್ರ ಪ್ರಾಣಕ್ಕೂ ಹಂಚ್ತಾ ಇಲ್ಲ ಅವರು. ಮಗಳ ಮದುವೆನ ಯಾವನ ಜೊತೆನೋ ಮಾಡಿದಿದ್ರೆ ಆರಾಮಾಗಿರ್ತಿದ್ರು. ಮಗಳ ಮದುವೆ ಯಾರ ಜೊತೆ ಮಾಡಿಸ್ತಿರೋದು ಹೇಳು? MLA
ವಿಕ್ರಮ್ ಸಿಂಹ. ಅದಕ್ಕೆ ಕ್ಷಣ ಕ್ಷಣಕ್ಕೂ ನಡಕ್ತಾ ಇದ್ದಾರೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ ವಿಕ್ರಮ್? ಏನು? ಮೇಘನಾನ ನಿನ್ ಜೊತೆ ಮದುವೆ ಮಾಡ್ಬೇಕು ಅನ್ನೋದು ಯಾರ ಆಸೆ ಆಗಿತ್ತು ಗೊತ್ತಾ? ಯಾರಾಸೆ? ಅವಳ ತಂಗಿ ಮಧುರಾದು. ತನ್ನ ಅಕ್ಕನ್ನ ವಿಕ್ರಮ್ ಸಿಂಹ ಸಾಹೇಬ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಊರಲ್ಲೆಲ್ಲ ಚಾಲೆಂಜ್ ಮಾಡಿದಾಳಂತೆ. ಗುಲಾಬಿನ್ ಕಾಯೋ ಮುಳ್ಳೆ ಗುಲಾಬಿನ್ ತಿಂದು ಹಾಕ್ಬಿಟ್ರೆ ಅದ್ ಸರಿನಾ? ಇಷ್ಟು ದಿವಸನೇ ವೇಟ್ ಮಾಡಿದ್ದೀನಿ. ಈಗ ಗುಲಾಬಿ ಯಾರ್ದೋ ಪಾಲಾದ್ರೆ ಯಾವ ನ್ಯಾಯ? ಇನ್ನೂ ಕಾಯ್ತಾನೆ ಇರ್ತೀನಿ. ಯಾವಾಗ ಸೇರುತ್ತೋ ಸೇರ್ಲಿ, ಪಡ್ಕೊಂಡೇ ತೀರ್ತೀನಿ. ನೋಡ್ತಾ ಇರು. ನಾನು ಮಾಡೋ ಪ್ಲಾನ್ಗೆ ಮೇಘನ ಸಾಯ್ತಾಳೆ, ಮಧುರ ನಗ್ನಗ್ತಾ ಇರ್ತಾಳೆ. ಅಕ್ಕ ತಂಗಿ ಮಧ್ಯದಲ್ಲಿ ತಂದಿಡ್ತೀನಿ. ಇಬ್ಬರನ್ನು ಬೇರೆ ಮಾಡ್ತೀನಿ. ಮಧುರನ್ನ ನನ್ನೊಳಗೆ ಮಾಡ್ಕೊಂತೀನಿ. ಒಂದು ಕೆಲಸ ಮಾಡಿ, ನಾನು ನಿಮಗೆ ಸಾಲ ಕೊಡ್ತೀನಿ, 4 ಲಕ್ಷ. ಆದ್ರೆ ವಾಪಸ್ ಹೇಗೆ ಕೊಡ್ತೀರಾ? ಬರುತ್ತಲ್ಲ ಸರ್, ಗ್ರಾಜ್ಯುಯೇಟಿ ಪಿ ಎಫ್. ಸರಿ, ಆಧಾರ ಏನಿಡ್ತೀರಾ? ಏನಿಡ್ಲಿ ಅಂತ ನೀವೇ ಹೇಳ್ಬಿಡಿ ಸರ್. ಈ ಮೂರ್ತಿ ಹತ್ರ ಏನಿದೆ ಏನಿಲ್ಲ ಎಲ್ಲ ನಿಮಗೆ ಗೊತ್ತಿದೆ. ನಿಮ್ಮ ಮನೆ ದಾಖಲೆ ಪತ್ರಗಳು ತಂದ್ಕೊಡಿ, ಒಂದು ಸೈನ್ ಹಾಕ್ಬಿಡಿ. ಯಾಕೆ ಮೂರ್ತಿ, ಏನಾಯ್ತು? ಆಗಲ್ಲ ಅಂತೀಯ? ಹಾಕೊಡ್ತೀನಿ ಸರ್. ರಿಟೈರ್ಡ್ ಆಗೋ ತನಕ ಕಾದ್ರೆ ಸ್ಯಾಂಕ್ಷನ್ ಆಗಿ ಬರೋದಕ್ಕೆ 6 ತಿಂಗಳು 1 ವರ್ಷನೋ ಆಗತ್ತೆ. ಅದಕ್ಕೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡಿ. ಇನ್ನೆರಡೇ ತಿಂಗಳಿರೋದು ನಿಮ್ಮ ಸರ್ವೀಸು. ಅಷ್ಟರಲ್ಲಿ ಫಾಸ್ಟ್ ಆಗಿ ದುಡ್ಡು ಬರೋ ಹಾಗೆ ನಾನು ಮಾಡ್ತೀನಿ. ನಿಮ್ಮ ಕಷ್ಟ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಯೋಚನೆ ಮಾಡಿ, ಆಮೇಲೆ ನಿರ್ಧಾರ ಮಾಡಿ. ಯೋಚನೆ ಮಾಡೋದೇನೂ ಇಲ್ಲ ಸರ್. ನನ್ನ ಮಗಳಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ ಸರ್ ನನಗೆ. ನಾನು ವಾಲಂಟರಿ ರಿಟೈರ್ಮೆಂಟೇ ತೊಗೊಂಡ್ಬಿಡ್ತೀನಿ ಸರ್. ಈ ಫೈಲಲ್ಲಿರೋ ಪೇಪರ್ಸ್ಗಳಿಗೆ ಸೈನ್ ಮಾಡಿ. ದುಡ್ಡು ಮನೆ ಬಾಗಿಲು ಬರೋ ಹಾಗೆ ನಾನು ಮಾಡ್ತೀನಿ. ಸರ್, ಮಗಳಿಗೊಂದು ಫೋನ್ ಮಾಡಿಬಿಡ್ತೀನಿ. ಮಾಡಿ. ಹಲೋ, ಹೇಳಪ್ಪ. ಅದು ಒಂದು ಮಾತು ಹೇಳಬೇಕಾಗಿತ್ತು ನಿನಗೆ. ಏನ್ ಹೇಳಪ್ಪ? ಅಪ್ಪ, ಏನು ಅಂತ ಹೇಳಪ್ಪ. ಅದು ನಾನು ನಿನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಕಿಡ್ನಿ ಕೊಡಕ್ಕೆ ಹೋಗಿದ್ನಲ್ಲ, ಆ ವಿಷಯಕ್ಕೆ ಸಾರಿ ಕಣ್ರೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಈಗ ಮದುವೆಗೆ ಹಣಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಈಗ ಎಲ್ಲಿದ್ಯಾ ನೀನು? ಆಫೀಸಲ್ಲೇ ಇದ್ದೀನಿ. ಇಡ್ತೀನಿ. ಅಪ್ಪ ಅಪ್ಪ, ಯಾಕೆ ಮೂರ್ತಿ, ಹೇಳಿಲ್ವಾ? ಬೇಡ ಅಂದ್ಬಿಡ್ತಾಳೆ ಸರ್ ಮಗಳು. ಅದಕ್ಕೆ ವಿಷಯ ಹೇಳಲಿಲ್ಲ. ಸರಿ, ಸೈನ್ ಮಾಡಿ.
ಪಾಲ್ಗೆ ನೀವೇ ದೇವರಾಗ್ಬಿಟ್ರಿ ಸರ್. ನಿಮ್ಮ ಉಪಕಾರನ ಈ ಜೀವ ಇರೋವರೆಗೂ ಮರೆಯಲ್ಲ. ನನ್ನ ಮಗಳ ಮದುವೆನ ನಿಶ್ಚಿಂತೆಯಿಂದ ಮಾಡ್ತೀನಿ. ಎಲ್ಲ ಒಳ್ಳೇದಾಗ್ಲಿ ಮೂರ್ತಿ. ಯಾರಪ್ಪ ನಿನಗೆ ರಿಸೈನ್ ಮಾಡು ಅಂತ ಹೇಳಿದ್ದು? ಹಣಕ್ಕೋಸ್ಕರ ರೆಸಿಗ್ನೇಷನ್ ಕೊಟ್ಟು ಬರ್ತಾರ? ಹಣಕ್ಕೋಸ್ಕರನೇ ತಾನೇ ನನ್ನ ಕೆಲ್ಸಕ್ಕೆ ಸೇರಿದ್ದು. ಈಗ ಹಣಕ್ಕೋಸ್ಕರನೇ ರಾಜೀನಾಮೆನೂ ಕೊಟ್ಟಿದ್ದು. ಆಘಾತ ತರುವಂತ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತೀಯ ಅಲ್ವಾ ನೀನು? ಆಘಾತ ಯಾಕೆ ಮಾಡ್ಕೋತೀಯಾ? ಮದ್ವೆಗೆ ದುಡ್ಡು ಬೇಡವಾ? ನೀನೇ ನೋಡ್ದಿಲ್ಲ ಎಷ್ಟು ಕಷ್ಟ ಆಯ್ತು ಅಂತ. ಯಾರಾದ್ರೂ ಈ ಮೂರ್ತಿನ ನಂಬುದ್ರಾ? ಯಾಕೆ ಹೇಳು? 2 ತಿಂಗಳಲ್ಲಿ ನನ್ನ ಸರ್ವಿಸ್ ಮುಗಿಯುತ್ತೆ, ಹೇಗೆ ತೀರಿಸ್ತೀನಿ ನನ್ನ ಸಾಲ ಅಂತ. ಆದ್ರೆ ನನ್ನ ಸರ್ವೀಸು, ನನ್ನ ಕೆಲಸ ಇವತ್ತು ನನ್ನ ಕೈ ಹಿಡಿತು. ಪಾಪ ತನ್ನೊಳಗೆ ಬಚ್ಚಿಟ್ಕೊಂಡು ನನ್ನ ಬಡತನ, ಅವಮಾನ, ಕಷ್ಟ, ನಷ್ಟ, ಶ್ರಮ, ಭಯ, ಆತಂಕ ಎಲ್ಲರೂ ಕಾಪಾಡಿಕೊಂಡು ಮರ್ಯಾದೆ ಉಳಿಸಿದ್ದು ಈ ನನ್ನ ಗೆಳೆಯ. ಅದಕ್ಕೆ ಒಂದು ಸಲ ಒಗಿಬೇಕು ಅನ್ನಿಸ್ತು, ಒಗದೆ. ಕೆಲ್ಸದ ವಿಷಯ ಬಿಡೆ, ಹೇಗೂ 2 ತಿಂಗಳಾದ್ಮೇಲೆ ಬಿಡ್ಲೇಬೇಕಾಗಿತ್ತು, ಈಗಲೇ ಬಿಟ್ಟೆ. ಮೂರ್ತಿಗೆ ಈಗ ಫುಲ್ ಟೈಮ್ ರಜಾ. ಮಗಳ ಮದುವೆನ ಧೂಮ್ ಧಾಮ್ ಅಂತ ಮಾಡ್ಬೋದು. ಕೆಲ್ಸಕ್ಕೆ ಟೆನ್ಷನ್ ಇಲ್ಲ, ರಜಾ ಕೇಳಬೇಕು ಅನ್ನೋ ಭಯ ಇಲ್ಲ, ಊರ್ ಸುತ್ತೋ ಕಷ್ಟ ಇಲ್ಲ. ಅದೊಂಥರ ಲೈಫು, ಇದೊಂಥರ ಲೈಫು. ಎರಡನ್ನೂ ಬಡತನ ಸೋಗಿನಲ್ಲೇ ಕಳಿತೀನಿ. ನಿನ್ನ ಮದುವೆ ನಂತರದ ಕಾರ್ಯಗಳಿಗೆ ಫುಲ್ ಟೈಮ್ ಓಡಾಡ್ತೀನಿ. ಒಳಗೊಂದು ಸಂಕಟ ಇದೆ, ಅದನ್ನ ನಿನ್ನಲ್ಲೇ ಬಚ್ಚಿಟ್ಕೊಂಡು ಸಂತೋಷ ಹಂಚ್ತಾ ಇದೆಯಾ ನಮ್ಗೆ? ನೀನಪ್ಪ ಅಲ್ಲ, ನಮ್ಮ ಪಾಲಿನ ದೇವರು. ನಾನೆಲ್ಲ ದೇವರು, ನೀವು ದೇವರು. ನೀವಿಬ್ರು ಮಕ್ಕಳು ನನಗೆ ದೇವರು. ಅಪ್ಪ ಅಮ್ಮ ಕೆಲಸ ಮಾಡೋದಲ್ಲ ಮುಖ್ಯ, ಅದನ್ನ ಅರ್ಥ ಮಾಡ್ಕೋತಾರಲ್ಲ ಮಕ್ಕಳು, ಅದು ಮುಖ್ಯ ಕಣೆ. ಆ ಕಷ್ಟಗಳನ್ನ ಮಕ್ಕಳು ಅರ್ಥ ಮಾಡ್ಕೋತಾರಲ್ಲ, ಅವತ್ತು ನಾವು ಗೆದ್ವಿ ಅಂತ ಅರ್ಥ. ನೀನ್ ಮಾಡಿದ ಪುಣ್ಯ, ನೀನ್ ಮಾಡಿದ ಕೆಲಸ, ನೀನು ನಿನ್ನ ತಂದೆ ತಾಯಿ ಕೊಡೋ ಬೆಲೆ ನಿಮ್ಮನ್ನ ಜೀವನದುದ್ದಕ್ಕೂ ಕಾಪಾಡುತ್ತೆ ಕಣೆ. ಎಲ್ಲದಕ್ಕೂ ನೀನೇ ತಾನೇ ಮಾದ್ರಿ ನಮ್ಗೆ. ಮಾದರಿ ಗೀದ್ರಿ ಏನೂ ಇಲ್ಲ ಕಣೆ. ನೋಡಿದ್ ಒಳ್ಳೇದನ್ನ ಕಲ್ತದ್ದನ್ನ ನಿಮಗೆ ಹೇಳ್ಕೊಟ್ಟೆ, ನೀವು ಅದನ್ನ ಪಾಲಿಸ್ಕೊಂಡು ಹೋದ್ರಿ. ಅಷ್ಟೇ ಕಣೆ. ನಡಿ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟಕ್ಕೆ ಹಾಕು.
ಯಾಕೆ ಅಕ್ಕ? ಆಶ್ ಟೈಮಲ್ಲಿ ಲಗ್ನ ಪತ್ರಿಕೆ ಅಲ್ಲ, ಏನಿಟ್ಟಿದ್ರು ಸುಟ್ಟೋಗಿರೋದು. ಕೋಪಕ್ಕೆ ಲಗ್ನ ಪತ್ರಿಕೆ ಸುಟ್ಟು ಹಾಕ್ಬಿಟ್ಯಾ? ನಾನ್ ಸುಟ್ಟಾಕಿಲ್ಲ ಪ್ರಮೋದಿನಿ. ನೀನ್ ಸುಟ್ಟು ಹಾಕಿಲ್ಲ, ಕೋಪಕ್ಕೆ ಆಸ್ಟೆ ಮೇಲೆ ಬಿಸಾಕಿದ್ಯಾ, ಅದೇ ಸುಟ್ಟು ಹೋಗಿದೆ ಅಷ್ಟೇ. ನಾನು ಸಿಗರೇಟ್ ಸೇದ್ 2 ದಿವಸ ಆಯ್ತು. ವಾಟ್? ಹೌದು, ನಾನು ಸಿಗರೇಟ್ ಸೇದ್ 2 ದಿವಸ ಆಯ್ತು. ಅಪ್ಪ ಸಿಗರೇಟ್ ಬಿಟ್ಟು 10 ವರ್ಷ ಆಯ್ತು. ಇನ್ ವಿಜಯ್ ಸಿಗರೇಟ್ ಸೇದಲ್ಲ. 2 ದಿವಸದಿಂದ ಕಿಡಿ ಇನ್ನೂ ಹಾಗೆ ಇರುತ್ತಾ? ನೀನ್ ನಿಜ ಹೇಳ್ತಾ ಇದ್ಯಾ ವಿಕ್ರಮ್? ನಾನು ಯಾಕೆ ಸುಳ್ಳು ಹೇಳಿ ಪ್ರಮೋದಿನಿ? ಆ ಕಾರ್ಡ್ ಸುಡ್ಬೇಕು ಅಂದ್ರೆ ಆ ಆಶ್ ಮೇಲೆ ಎಷ್ಟೇ ಸುಡ್ಬೇಕು ಅಂತಿಲ್ಲ, ಡೈರೆಕ್ಟ್ ಆಗಿ ಸುಡ್ತೀನಿ, ಅಷ್ಟು ಧೈರ್ಯ ನನ್ಗಿದೆ. ಆದ್ರೆ ಆಶ್ ಮೇಲೆ ಬಿದ್ದು ಆ ಕಾರ್ಡ್ ಸುಟ್ಟೋಯ್ತು ಅಂದ್ರೆ ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ. ಮತ್ ಹೇಗ್ ಸುಡೋಕ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ. ಇದನ್ನ ಈಸಿಯಾಗಿ ಬಿಡೋದಕ್ಕೆ ಆಗೋದಿಲ್ಲ ವಿಕ್ರಮ್. ವಿ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಏನಂತ ಸೀರಿಯಸ್ ಆಗಿ ತಗೋಬೇಕು? ಕಾರ್ಡನ್ ಇಲ್ಲಂಗೆ ಬರೋ ಸಮಸ್ಯೆಗಳನ್ನ ಏನಂತ ತಲೆ ಕೆಡ್ಸ್ಕೋಬೇಕು? ರೀ, ನಾವು ಮೊದಲು ನಾರಾಯಣಪಟ್ಟಣಕ್ಕೆ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋಣ. ಸರಿ, ಹೋಗೋಣ. ನಾವು ಈಗಲೇ ಹೋಗೋಣ ರೀ. ಪೂಜೆ ಮಾಡೋಷ್ಟರಲ್ಲಿ ಇನ್ನೂ ಏನೇನು ಅನಾಹುತ ಆಗುತ್ತೋ ಅಂತ ನಂಗೆ ಭಯ ಆಗ್ತಿದೆ. ದಯವಿಟ್ಟು ತಡ ಮಾಡೋದು ಬೇಡ. ಏ ವಿಜಯ್, ಹೊರಡೋದಕ್ಕೆ ರೆಡಿ ಮಾಡ್ಸೋ. ವಿಕ್ರಮ್, ಏನಮ್ಮ? ನೀನು ಬೇಗ ರೆಡಿ ಆಗು. ನಾರಾಯಣಪಟ್ಟಣಕ್ಕೆ ಹೋಗ್ಬೇಕು. ಯಾಕೆ? ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಯಾಕಮ್ಮ? ದೇವಸ್ಥಾನಕ್ಕೆ ಹೋಗುವಾಗ ಯಾರಾದರೂ ಯಾಕೆ ಅಂತ ಕೇಳ್ತಾರ? ಲಗ್ನ ಪತ್ರಿಕೆ ಸುಟ್ಟೋಗಿದೆ. ಮನೇಲಿ ಈ ರೀತಿ ಅಪಶಕನ ಆಗ್ಬಾರ್ದಪ್ಪ. ಅಮ್ಮ, ಆ ಕಾರ್ಡ್ನ ಆಶ್ ಮೇಲೆ ಇಟ್ಟೆ, ಅದಕ್ಕೆ. ಅದು ಹೇಗಾದ್ರೂ ಆಗ್ಲಿ, ಮನೇಲಿ ಈ ರೀತಿ ಅಪಶಕನ ಆಗ್ಬಾರ್ದು ಅಷ್ಟೇ. ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ ಅನ್ಸುತ್ತೆ. ವಿಕ್ರಮ್, ಮೊದಲು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಕಣೋ. ಸರಿಮ್ಮ, ಹೋಗೋಣ. ಪ್ರಮೋದಿನಿ, ನೀವು ನನ್ನ ಜೊತೆ ಬನ್ನಿ. ಎಲ್ಲರೂ ಬೇಗ ಬೇಗ ರೆಡಿಯಾಗಿ. ವಿಜಯ್, ಕಾರ್ ರೆಡಿ ಮಾಡ್ಸೋ. 10 ವಸಂತಗಳು ಮುಗಿತಾ ಇದೆ. ತಡ ಮಾಡಿದರೆ ಪ್ರಾಣಕ್ಕೆ ಬರುತ್ತೆ ಕುತ್ತು. ಸೇಡಿನ ಜ್ವಾಲಾಮುಖಿಯನ್ನೇ ಹೊತ್ತಿರುವ ಆತ್ಮ ಅದು. ಇಷ್ಟು ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇಷ್ಟು ವರ್ಷ ನಾನು ಮಾಡಿದ ಕೆಲಸ ನನಗೆ ತೃಪ್ತಿ, ನೆಮ್ಮದಿ ತಂದಿದೆ. ಇವತ್ತು ನೆಮ್ಮದಿಯಿಂದ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗಳ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಿರಾತಂಕವಾಗಲಿ, ಯಾರದೇ ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬೀಳದೇ ಇರಲಿ ಅಂತ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಪ್ಪ. ಸಾಹೇಬರನ್ನ ಮದುವೆ ಮಾಡ್ಕೋತಾ ಇದ್ದಾಳೆ ನನ್ನ ಮಗಳು ಅಂತ ಇಡೀ ಊರಿನ ವಿರೋಧ ಕಟ್ಕೊಂಡ್ರು ನನ್ನ ಮಕ್ಕಳು. ಈ ಮೂರ್ತಿ ಕಡೆಯಿಂದ ಈ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ತಪ್ಪಾದರೂ ಊರಿನ ಜನ ಎತ್ತಿ ಹಿಡಿತಾ ಇರೋದನ್ನ ಆ ರೀತಿ ಆಗದೇ ಇರೋ ಹಾಗೆ ಮಾಡು. ನಮ್ಮ ಬಡತನ ದೇವರಂತ ಸಾಹೇಬರ ಕುಟುಂಬಕ್ಕೆ ಯಾವುದೇ ರೀತಿಯ ಅವಮಾನ ಮಾಡದೇ ಇರೋ ಹಾಗೆ ಮಾಡು. ಅಪ್ಪ ಅಪ್ಪ, ಲೇ ಅಕ್ಕ, ಭಾವ ನಮ್ಮ ಊರಿಗೆ ಬರ್ತಿದಾರೆ ಕಣೆ. ಇದ್ದಕ್ಕಿದ್ದ ಹಾಗೆ ನಮ್ಮನೆಗೆ ಯಾಕೆ ಬರ್ತಾ ಇದಾರಂತೆ? ಯಾವ್ದಾದ್ರು ಶಾಸ್ತ್ರ ಇದೆಯಂತ? ಅಯ್ಯೋ, ನಮ್ಮನೆಗಲ್ಲಪ್ಪ, ದೇವಸ್ಥಾನಕ್ಕೆ ಬರ್ತಿದ್ದಾರೆ. ನಿಮ್ಮಿಬ್ರಿಗೂ ಹೇಳ್ಬಿಡಿ ಅಂದ್ರು. ಅವ್ರೊಬ್ರೇ ಬರ್ತಿಲ್ಲಪ್ಪ, ಕುಟುಂಬದ ಸಮೇತ ಬರ್ತಿದ್ದಾರೆ. ಎಷ್ಟೊತ್ತಿಗೆ ಬರ್ತಾ ಇದಾರಂತೆ? ಈಗಾಗ್ಲೇ ಹೊರಟಿದೀವಿ ಅಂತ ಹೇಳಿದ್ರು. ಅಯ್ಯೋ, ಏನಪ್ಪ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅಯ್ಯ, ನೀನ್ ಯಾಕಪ್ಪ ಹಿಂಗಾಡ್ತಾ ಇದ್ಯಾ? ಇದ್ದಕ್ಕಿದ್ದ ಹಾಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನನ್ನ ಕೈ ಕಾಲೆಲ್ಲ ನಡ್ಗೋಕ್ ಶುರುವಾಗಿ ಹೋಗಿದೆ ಕಣ್ರೆ. ಕೆಲಸ ಮಾಡ್ರಿ, ಬೇಗ ಹೋಗ್ರಿ, ನೀವು ರೆಡಿಯಾಗಿ ಬನ್ರಿ.
ನಾವು ಹೋಗಿ ಸಾಹೇಬ್ರನ್ನ ಮಾತಾಡ್ಸ್ಕೊಂಬರೋಣ. ಅವರು ಅಲ್ಲಿ ಬರೋಕ್ಕಿಂತ ಮುಂಚೆ ನಾವು ಮೊದಲು ಅಲ್ಲಿ ಹೋಗಿರ್ಬೇಕು. ಬೇಗ ಹೋಗಿ ರೆಡಿ ಆಗಿ. ಲೇಕ ಹೋಗೆ ನೋಡಪ್ಪ ನಿನ್ ಮಗ್ಳಿಗೆ ನಾಚಿಕೆ. ನಿನಗೂ ಮದುವೆ ಸಮಯದಲ್ಲಿ ಇದೇ ತರ ನಾಚಿಕೆ ಬರುತ್ತೆ ಕಣೆ ಅವಿವೇಕಿ. ಹೋಗಿ ರೆಡಿ ಆಗ. ಹೋಗಪ್ಪ. ನೋಡು ಹಾಗಂದ ತಕ್ಷಣ ನಿನ್ನ ಮುಖದ ಮೇಲೂ ನಾಚಿಕೆ ತುಳುಕಾಡ್ತಾ ಇದೆ. ಇರ್ಲಿ ನಿನ್ ಮದ್ವೆಗೂ ಸ್ವಲ್ಪ ಉಳಿಸ್ಕೊಳೆ. ಆಸೆ ನೋಡು. ಅಬ್ಬಾ, ಅಯ್ಯೋ ನಾನು ರೆಡಿ ಆಗ್ಬೇಕಲ್ವಾ? ಸಿಗಲ್ಲ ಕರ್ಮ. ನಿನ್ ಹಾಗೆ ನಿನ್ ಮೊಬೈಲ್ ಕೆಪಾಸಿಟಿ ಕಡಿಮೆ ಆಗೋಗಿದೆ, ನೆಟ್ವರ್ಕ್ ಸಿಗಲ್ಲ. ಅವ್ರು ಬಂದ್ರು ಪಾಪ. ಅಪ್ಪಾಜಿ ನಮಸ್ಕಾರ. ನಮಸ್ಕಾರ. ಮನೆಯಿಂದ ಹೊರಡೋ ತಡ ಆಯ್ತೋ ಏನೋ? ಏನಿಲ್ಲ, ದಾರಿಲಿ ವೀಲ್ ಪಂಚರ್ ಆಯ್ತು, ಅದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಹೌದೇ? ಗಾಬರಿ ಆಗ್ಬೇಡಿ, ಅಂಥದ್ದೇನಾಗಿಲ್ಲ. ಸರಿ ಬನ್ನಿ ಅಪ್ಪಾಜಿ ಬನ್ನಿ. ಏನು ಮೇಘ್ನ ಅವ್ರ ಕಣ್ಣು ಯಾರನ್ನ ಹುಡುಕ್ತಾ ಇದೆ? ನಿಮ್ಮ ಸಾಹೇಬ್ರು ಬಂದಿಲ್ಲಮ್ಮ? ಪಾಪ ಮುಖ ನೋಡು ಹೇಗೆ ಇಳ್ದೋಗಿದೆ ಅಂತ. ಮೇಘ್ನಾ, ಯೋಚನೆ ಮಾಡಬೇಡ, ನಿಮ್ಮ ಸಾಹೇಬ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟೇ. ಬನ್ನಿ ಅಪ್ಪಾಜಿ ಬನ್ನಿಮ್ಮ. ಜಯ, ವಿಜಯ ಕಲ್ಲೆ ಹಿಡ್ಕೊಂಡ? ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಬನ್ನಿ. ಅಲ್ಲ, ಎಲ್ಲ ಕುಟುಂಬ ಸದಸ್ಯರು ಸೇರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ಆಸೆ ಪಟ್ಟೆ. ಆ ವಿಕ್ರಮ್ ನೋಡಿದ್ರೆ ಏನೋ ಕೆಲಸ ಇದೆ ಅಂದ, ವಿಜಯ್ ನೋಡಿದ್ರೆ ಅಡ್ಡದಾರಿಲೇ ಹಿಡ್ಕೊಂಡ. ಅಲ್ಲ, ಏನ್ ನಡೀತಾ ಇದೆ ಅಂತ? ಎಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಬನ್ನಿ ಬನ್ನಿ. ಇವ್ರು ಯಾವಾಗ್ಲೂ ಹಿಂಗೆ ಬರ್ತಾರೆ ಅಂತ ಎಷ್ಟು ಆಸೆ ಅಂದಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ರು. ಪಾಪ ಸಾಹೇಬ್ರು ಬರ್ತಾರೆ ಅಂತ ಮನೇಲಿರೋ ಪೌಡ್ರನ್ನೆಲ್ಲ ಮೆತ್ಕೊಂಡಿದ್ದು. ಸುಮ್ಮನಿರ್ತೀಯ? ಅವ್ರು ಬಂದಿಲ್ಲ ಅಂತ ನಾನು ಮೊದಲೇ ಬೇಜಾರಲ್ಲಿದ್ದೀನಿ. ನನಗಿನ್ನೂ ಬೇಜಾರು ಮಾಡಬೇಡ ನೀನು. ಬರಲಿ ಅವರು, ನಾನು ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಅಷ್ಟೊತ್ತು ಕೋಪನ ಅವ್ರ ಮೇಲೆ? ಹೌದು. ಬಿದ್ದಂಗಾಯ್ತಲ್ವಾ? ಮೇಲಿಂದಾನೆ ಬಿದ್ದಿರ್ಬೇಕು. ಯಾರೋ ಬೇಕು ಅಂತಾನೆ ಎಷ್ಟಾಗಿದೆ. ಕಣೆ ಇಲ್ಲೇ ಇದೆಯಲ್ಲೇ? ಇದಲ್ಲ ಕಣೆ, ಅವತ್ತು ಭಾವನ ಮೇಲೆ ಬಿಟ್ಟು ಬಂದಿದ್ವಲ್ಲ ಆ ದುಪ್ಪಟ್ಟ, ಅಲ್ಲಿ ನೋಡು. ಇಲ್ಲೇ ಇತ್ತಲ್ಲ? ಎಲ್ಲೇ? ಇಲ್ಲೇ ಇತ್ತು ಕಣೆ. ನಿನಗೆಲ್ಲೋ ಭ್ರಮೆ ಇರ್ಬೇಕು, ಮತ್ತೆ ಈಗೆಲ್ಲ ಹೋಯ್ತು? ಬಾ ನೋಡ್ದ. ಏ ಲೂಸು, ನಿನ್ಗೆ ತಲೆ ಕೆಟ್ಟಿದ್ಯಾ? ದೇವಸ್ಥಾನಕ್ಕೆ ಬಂದು ಹುಡುಗಾಟ ಆಡ್ತಿದ್ಯಾ? ಸುಮ್ನೆ ಬಾ.
ಇಲ್ಲ ಕಣೆಕ, ನಿಜವಾಗ್ಲು ನನ್ನಾಣೆ ನೋಡ್ದೆ ಕಣೆ. ನಿಂಗೆ ಕರೆದು ತೋರ್ಸೋಷ್ಟ್ರಲ್ಲಿ ಮಾಯಾಗಿ ಹೋಗ್ತಾ ಇದೆ. ಹೌದು ಕಣೆ, ದುಪ್ಪಟ್ಟಕ್ಕೆ ರೆಕ್ಕೆ ಪಕ್ಕ ಬಂದು ಹಾರೋಗ್ಬಿಡ್ತು ಅನ್ಸುತ್ತೆ. ದುಪ್ಪಟ್ಟ ಇತ್ತಲ್ಲ, ಅದು ಹೇಗೆ ಮಾಯಾಗೋದಕ್ಕೆ ಸಾಧ್ಯ? ಇದೇನು ಭ್ರಮೆನಾ? ಥೋ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಮ ದಯೆ ಇಷ್ಟು ಮಾತ್ರ ಇದ್ದೀನಿ. ಎಲ್ಲ ಭಗವಂತನ ಕೃಪೆ. ಈ ಕಾಂಪೌಂಡ್ ಬಿದ್ದಾಗಿಂದ ಒಂದಲ್ಲ ಒಂದು ಅನವಾತುಗಳು ನಡೀತಾನೇ ಇದ್ದಾವೆ. ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಸಿಂಗ, ಅವೆಲ್ಲ ಬೇಕಾ ಈಗ? ಪರವಾಗಿಲ್ಲ ಬಿಡಿ, ನೀವು ಹೇಳಿದ್ರು ಸರಿನೇ. ಒಂದು ಕೆಲಸ ಮಾಡಿ, ಈ ಆಡಳಿತ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಆ ಕಾಂಪೌಂಡ್ನ ಮತ್ತೆ ಕಟ್ಟಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಒಂದು ಪಟ್ಟಿ ಮಾಡಿಕೊಡಿ. ನಾನು ವಿಕ್ರಮ್ ಹೇಳಿ ಅದನ್ನೆಲ್ಲ ಮಾಡಿಸೋಕೆ ಹೇಳ್ತೀನಿ. ವಿಕ್ರಮ್, ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ವಿಚಾರನೇ ಗೊತ್ತಿಲ್ಲದೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಕಾಡಿಗೆ ಬಂದಾಗಿದೆ. ಪ್ಲೀಸ್ ಹೇಳು, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನನ್ನ ಮಾತನ್ನ ನೀನು ನಂಬೋದು ಇಲ್ಲ. ಏನು ಇಲ್ಲಿ ಒಂದು ದಾರಿ ಇತ್ತು, ಅದು ಮುಚ್ಚಿ ಹೋಗಿ ಎಷ್ಟೋ ವರ್ಷಗಳಾಯ್ತು. ಮುಚ್ಚೋಯ್ತಾ? ಹೌದು. ನೀವೆಲ್ಲಿಗೆ ಹೋಗ್ಬೇಕು? ವಿರಾಟ್ಪುರ. ವಿರಾಟ್ಪುರಕ್ಕ? ಹೌದು. ಯಾಕೇನಾಯ್ತು? ನಿಮಗೆ ಗೊತ್ತಿಲ್ವಾ? ಏನು? ವಿರಾಟ್ಪುರ ನಾಶ ಆಗೋಯ್ತಲ್ಲ. ವಿರಾಟ್ಪುರ ನಾಶ ಆಗೋಯ್ತಾ? ಹೌದು. ಹೇಗೆ? ಅದು ಒಂದು ದೊಡ್ಡ ಕತೆ. ನೀವು ಅಲ್ಲಿ ಯಾರು ನೋಡಕ್ ಹೋಗ್ಬೇಕು? ಬಾಬಾ ಕಾಲರುದ್ರ ಅವ್ರನ್ನ. ಯಾಕ್ರಿ, ಏನಾಯ್ತು? ಬಾಬಾ ಕಾಲರುದ್ರನ? ಹೌದು. ಹಲೋ, ಒಂದು ನಿಮಿಷ ನಿಂತ್ಕೊಳ್ರಿ, ನನ್ನ ಮಾತು ಕೇಳ್ರಿ. ಹಲೋ, ಆ ವಿರಾಟ್ಪುರ ನಾಶ ಕಾರಣನೇ ಆ ಬಾಬಾ ಕಾಲರುದ್ರ. ವಿಕ್ರಮ್, ಏನ್ ನಡೀತಾ ಇದೆ ಇಲ್ಲಿ? ಈ ವಿರಾಟ್ಪುರ ಯಾವುದು? ಆ ಬಾಬಾ ಕಾಲರುದ್ರ ಯಾರು? ಅವನನ್ನ ಯಾಕೆ ನಾವು ಮೀಟ್ ಮಾಡಕ್ ಹೋಗ್ಬೇಕು? ಅವನಲ್ಲ, ಅವರು. ಅವ್ರು ಯಾರು ಅಂತ ನಿನಗೆ ಗೊತ್ತಾ? ಗೊತ್ತು. ಒಂದು ಊರ್ನೇ ನಾಶ ಮಾಡಿದವ್ರನ್ನ ಏನಕ್ಕೆ ಮೀಟ್ ಮಾಡಕ್ ಹೋಗ್ತಾ ಇದೀವಿ? ನಾನು ಆಗ್ಲೇ ಹೇಳಿದ್ನಲ್ವಾ, ನನ್ಗೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನೀನೇ ನೋಡುವಂತೆ ಬಾ.
ಎಲ್ಲ ಗಂಡಸರು ಇಷ್ಟ, ಹುಡುಗಿರಂದ್ರೆ ಸರ್ದಾ. ಥು. ಮಧುರ, ಎಲ್ಲಿಗೆ ಹೋಗಿದ್ದೆ ನೀನು? ಮನೆಯವರೆಲ್ಲ ಸೇರಿ ಪೂಜೆ ಮಾಡ್ಸೋಣ ಅಂತ ಬಂದಿದ್ದೀವಿ. ಎಲ್ಲಂದ್ರಲ್ಲಿ ಕಾಣೆ ಆಗ್ಬಿಡು. ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ. ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಏನಾಯ್ತು? ಆ ಕೋತಿ ವಿಜಯ್ ಇಲ್ಲಿಗೂ ಬಂದಿದ್ದಾನ ಕಣಕ್ಕ. ಹೌದಾ? ಅವನೊಂಥರ ಸರ್ವಾಂತರ್ಯಾಮಿ ಕಣೆ, ಎಲ್ಲಂದ್ರಲ್ಲಿ ಕಾಣಿಸ್ಕೊಂಡ್ಬಿಡ್ತಾನೆ. ಸರಿ, ಅವನು ಕರಿ ಪೂಜೆಗೆ. ಅವನ ಮುಖ ನಮ್ಮ ಫ್ಯಾಮಿಲಿ ಪೂಜೆ ಯಾಕೆ ಅವ್ನು ಬರ್ಬೇಕು? ನೋಡು, ನೆಕ್ಸ್ಟ್ ಟೈಮ್ ಅವನ ಮನೆಗೆ ಬರ್ಲಿ, ಇದೇ ಅವ್ನು ಮಾರಿ ಹಬ್ಬ. ಯಾಕೆ ಹಿಂಗಾಡ್ತಿದ್ಯಾ? ಮತ್ತೆ ಜಗಳ ಮಾಡ್ಕೊಂಡ್ರಾ? ಪಾಪ, ಏನೋ ತಮಾಷೆ ಮಾಡಿರ್ತಾನೆ ಬಿಡು. ತಮಾಷೆ ಅಲ್ಲಮ್ಮ, ಅವ್ನು ನನ್ನ ಹತ್ರ ಅಸಭ್ಯವಾಗಿ ವರ್ತಿಸ್ದ ಗೊತ್ತಾ? ಏನೇ ಹೇಳ್ತಿದ್ಯಾ? ಹೌದು ಕಣಕ್ಕ, ಎಲ್ಲ ಗಂಡಸರು ಹೀಗೇನೆ. ನಿಜವಾಗ್ಲೂ ಅವನು ಹಾಗೆ ವರ್ತಿಸಲ್ಲ. ಎಲ್ಲಿದ್ದಾನವನು? ಅಕ್ಕ ಹೋಗ್ಲಿ ಬಿಡ, ಅವನು ಯಾರೋ ನಾವ್ಯಾರೋ, ನಾವ್ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೋಬೇಕು? ಆದ್ರೆ ನೆಕ್ಸ್ಟ್ ಟೈಮ್ ಅವ್ನ ಮನೆಗೆ ಬಂದಾಗ ಸೇರ್ಸೋದೇ ಬೇಡ. ಛೇ, ಅವ್ನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ. ಅವ್ನು ಈ ರೀತಿ ವರ್ತಿಸ ಅಂದ್ರೆ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಒಂದು ಗೊತ್ತಾಗ್ತಿಲ್ಲ. ಸರಿ ಬಾ, ಅಲ್ಲೆಲ್ಲರೂ ನಮಗೋಸ್ಕರ ಕಾಯ್ತಿದ್ದಾರೆ. ನಾವು ಅಲ್ಲಿಲ್ಲ ಅಂದ್ರೆ ಏನಾದರೂ ತಿಳ್ಕೊತಾರೆ. ಇದು ನಿನ್ ಸಾಹೇಬ್ರ ಮನೇಲಿ ಬಿಟ್ಟು ಬಂದ್ ದುಪ್ಪಟ್ಟ ಅಲ್ವಾ? ಹೌದು. ನನಗೆ ಹೇಳಲೇ ಇಲ್ವಲ್ಲೇ? ಏನಂತ?